ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆಗಿದ್ರೆ ಮೇಡಮ್ ನಮಸ್ಕಾರ. ಬಜೆಟ್ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಕೇಂದ್ರ ಸಹಕಾರದ ಅಸಹಕಾರದೊಂದು ಕೂಡ ಕೇಂದ್ರ ಸಹಕಾರ ನಮಗೆ ಯಾವುದೇ ರೀತಿಯಾದಂತ ಸಹಕಾರ ಕೊಡದಲೇ ಇರುವಂತ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನ ಇಟ್ಟು ಕೊಟ್ಟಂತ ಒಂದು ಒಳ್ಳೆ ಬಜೆಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೇಡಮ್ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರು ಬಜೆಟ್ ಸರಿ ಇಲ್ಲ ಅಂತ ಹೇಳಿ. ನೋಡಿ, ಬಿಜೆಪಿ ಅವರಿಗೆ ಇದನ್ನ ಸಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಪಂಚ ಗ್ಯಾರಂಟಿಗಳು ಇಂತ ಒಂದು ಏನ್ ಹೇಳ್ತಾರೆ ಬರಗಾಲ ಇದ್ದಂತ ಒಂದು ಕಾಲದಲ್ಲೂ ಕೂಡ ಜನ ಶಾಂತಿಯಿಂದ ಇದ್ದಾರೆ ಅಂತಂದ್ರೆ ಈ ಪಂಚ ಗ್ಯಾರಂಟಿಗಳ ಕಡೆಯಿಂದ. ಈ ಒಂದು ಪರಂಪರೆ ಅವರೇನು ನಾಂದಿ ಹಾಡಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಂದು ಈ ರೀತಿಯಾದಂತ ಪರಂಪರೆಯನ್ನ ಅವ್ರು ಶುರು ಮಾಡಿದ್ದಾರೆ. ಅವ್ರಿಗೆ ಧಿಕ್ಕಾರ ಹೇಳಲಿಕ್ಕೆ ಬೇಕು. ಯತ್ನಾಳ್ ಹೇಳ್ತಾರೆ ಇದು ಅಲ್ಪಸಂಖ್ಯಾತರ ಹೋಲೈಕೆ ಬಜೆಟ್ ಅಂತ ಯತ್ನಾಳ್ ಹೇಳ್ತಾ ಇರೋದು. ಹಾಗಾದ್ರೆ ಯತ್ನಾಳ್ ಅವ್ರಿಗೆ ಒಂದು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ನಾನು ಬಯಸ್ತೀನಿ. ಅವರ ಕ್ಷೇತ್ರದಲ್ಲಿ ಇವತ್ತು ಗೃಹಲಕ್ಷ್ಮಿ ಎಷ್ಟು ಜನರಿಗೆ ಆಗಿದೆ ಅನ್ನುವಂತ ಒಂದು ಅಂಕಿಅಂಶವನ್ನ ನಾನು ನಿಮ್ಗೆ ಕೊಡ್ತೀನಿ, ಮಾಧ್ಯಮದವ್ರಿಗೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಅದ್ರಲ್ಲಿ ಯಾರ್ಯಾರು ಇದ್ದಾರೆ, ಬಿಜೆಪಿ ಅವರು ಯಾರಿದ್ದಾರೆ, JDS ನವ್ರು ಯಾರಿದ್ದಾರೆ, ಕಾಂಗ್ರೆಸ್ನವ್ರು ಯಾರಿದ್ದಾರೆ, ಅಲ್ಪಸಂಖ್ಯಾತರು ಯಾರಿದ್ದಾರೆ, ಬೇರೆ ಇವ್ರು ಯಾರಿದ್ದಾರೆ, ಅದನ್ನೆಲ್ಲ ತೆಗಿಯಕ್ಕಾಗತ್ತಾ? ಅವ್ರ ಬಾಯಿ ಬಿಟ್ರೆ ಇದನ್ ಮಾಡ್ತಾರ್ರಿ. ಬಸವಣ್ಣನವ್ರ ಅನುಯಾಯಿಗಳವರು ಅಲ್ಪಸಂಖ್ಯಾತರು ಅಂತ ಮಾತಾಡಕ್ ಹೋಗ್ಬೇಡಿ. ಬಸವಣ್ಣನವ್ರು ಏನ್ ಹೇಳಿದ್ದಾರೆ ನಮಗೆ ಆ ರೀತಿ ನಡ್ಕೊಳಕ್ ಕಲೀರಿ ಅಂತ ಹೇಳಿ. ಇದಿಷ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಾಗಿತ್ತು. ಕ್ಯಾಮೆರಾ ಪರ್ಸನ್ ಯೋಗೇಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆಗಿದ್ರೆ ಮೇಡಮ್ ನಮಸ್ಕಾರ. ಬಜೆಟ್ ಬಗ್ಗೆ ನಿಮ್ಮ ಫಸ್ಟ್ ರಿಯಾಕ್ಷನ್? ಕೇಂದ್ರ ಸಹಕಾರದ ಅಸಹಕಾರದೊಂದು ಕೂಡ ಕೇಂದ್ರ ಸಹಕಾರ ನಮಗೆ ಯಾವುದೇ ರೀತಿಯಾದಂತ ಸಹಕಾರ ಕೊಡದಲೇ ಇರುವಂತ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾಳಜಿ ಸಾಮಾಜಿಕ ಬದ್ಧತೆಯನ್ನ ಇಟ್ಟು ಕೊಟ್ಟಂತ ಒಂದು ಒಳ್ಳೆ ಬಜೆಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೇಡಮ್ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ರು ಬಜೆಟ್ ಸರಿ ಇಲ್ಲ ಅಂತ ಹೇಳಿ. ನೋಡಿ, ಬಿಜೆಪಿ ಅವರಿಗೆ ಇದನ್ನ ಸಹಿಸ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಪಂಚ ಗ್ಯಾರಂಟಿಗಳು ಇಂತ ಒಂದು ಏನ್ ಹೇಳ್ತಾರೆ ಬರಗಾಲ ಇದ್ದಂತ ಒಂದು ಕಾಲದಲ್ಲೂ ಕೂಡ ಜನ ಶಾಂತಿಯಿಂದ ಇದ್ದಾರೆ ಅಂತಂದ್ರೆ ಈ ಪಂಚ ಗ್ಯಾರಂಟಿಗಳ ಕಡೆಯಿಂದ. ಈ ಒಂದು ಪರಂಪರೆ ಅವರೇನು ನಾಂದಿ ಹಾಡಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಂದು ಈ ರೀತಿಯಾದಂತ ಪರಂಪರೆಯನ್ನ ಅವ್ರು ಶುರು ಮಾಡಿದ್ದಾರೆ. ಅವ್ರಿಗೆ ಧಿಕ್ಕಾರ ಹೇಳಲಿಕ್ಕೆ ಬೇಕು. ಯತ್ನಾಳ್ ಹೇಳ್ತಾರೆ ಇದು ಅಲ್ಪಸಂಖ್ಯಾತರ ಹೋಲೈಕೆ ಬಜೆಟ್ ಅಂತ ಯತ್ನಾಳ್ ಹೇಳ್ತಾ ಇರೋದು. ಹಾಗಾದ್ರೆ ಯತ್ನಾಳ್ ಅವ್ರಿಗೆ ಒಂದು ಪ್ರಶ್ನೆಯನ್ನ ಮಾಡ್ಲಿಕ್ಕೆ ನಾನು ಬಯಸ್ತೀನಿ. ಅವರ ಕ್ಷೇತ್ರದಲ್ಲಿ ಇವತ್ತು ಗೃಹಲಕ್ಷ್ಮಿ ಎಷ್ಟು ಜನರಿಗೆ ಆಗಿದೆ ಅನ್ನುವಂತ ಒಂದು ಅಂಕಿಅಂಶವನ್ನ ನಾನು ನಿಮ್ಗೆ ಕೊಡ್ತೀನಿ, ಮಾಧ್ಯಮದವ್ರಿಗೆ ನಾನು ಪ್ರೊಡ್ಯೂಸ್ ಮಾಡ್ತೀನಿ. ಅದ್ರಲ್ಲಿ ಯಾರ್ಯಾರು ಇದ್ದಾರೆ, ಬಿಜೆಪಿ ಅವರು ಯಾರಿದ್ದಾರೆ, JDS ನವ್ರು ಯಾರಿದ್ದಾರೆ, ಕಾಂಗ್ರೆಸ್ನವ್ರು ಯಾರಿದ್ದಾರೆ, ಅಲ್ಪಸಂಖ್ಯಾತರು ಯಾರಿದ್ದಾರೆ, ಬೇರೆ ಇವ್ರು ಯಾರಿದ್ದಾರೆ, ಅದನ್ನೆಲ್ಲ ತೆಗಿಯಕ್ಕಾಗತ್ತಾ? ಅವ್ರ ಬಾಯಿ ಬಿಟ್ರೆ ಇದನ್ ಮಾಡ್ತಾರ್ರಿ. ಬಸವಣ್ಣನವ್ರ ಅನುಯಾಯಿಗಳವರು ಅಲ್ಪಸಂಖ್ಯಾತರು ಅಂತ ಮಾತಾಡಕ್ ಹೋಗ್ಬೇಡಿ. ಬಸವಣ್ಣನವ್ರು ಏನ್ ಹೇಳಿದ್ದಾರೆ ನಮಗೆ ಆ ರೀತಿ ನಡ್ಕೊಳಕ್ ಕಲೀರಿ ಅಂತ ಹೇಳಿ. ಇದಿಷ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತಾಗಿತ್ತು. ಕ್ಯಾಮೆರಾ ಪರ್ಸನ್ ಯೋಗೇಶ್ ಜೊತೆ ಸಂಜಯ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.